ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 16 ಮತ್ತು 17 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಬಿಡುಗಡೆಯಾದ 2023-24ರ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನವೇನು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, 134ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದೆ ನೋಡಿ. 2022ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೀಗ ಬಿಡುಗಡೆಯಾಗಿದೆ. ಸೊ ಈ ವರದಿಯಲ್ಲಿ 193 ದೇಶಗಳ ಪೈಕಿ ಭಾರತ 134ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇತ್ತೀಚೆಗೆ ಬಿಡುಗಡೆಯಾದ 2023-24ರ ಮಾನವ ಅಭಿವೃದ್ಧಿ ವರದಿಯಲ್ಲಿ 2022ರಲ್ಲಿ ಭಾರತದ HDI ಮೌಲ್ಯವು 0.644ಕ್ಕೆ ಏರಿಕೆಯಾಗಿದೆ. ಇದರೊಂದಿಗೆ ಭಾರತವು 193 ದೇಶಗಳಲ್ಲಿ 134ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದರೆ ಎಷ್ಟು ಮೌಲ್ಯ ಏರಿಕೆಯಾಗಿದೆ ಅಂತ ಕೇಳಿದರೆ 0.644ರಷ್ಟು ಏರಿಕೆಯಾಗಿದೆ. ಹಾಗಾದರೆ HDIನಲ್ಲಿ ಭಾರತದ ಸ್ಥಾನವೇನು ಅಂತ ನಾವು ನೋಡೋದಾದರೆ, ಇಂದಿನ ವರ್ಷಕ್ಕಿಂತ ಎಲ್ಲ HDI ಸೂಚಕಗಳಲ್ಲಿ ಭಾರತವು ಸುಧಾರಣೆಯನ್ನು ತೋರಿಸಿದೆ. ಹಾಗಾದರೆ ಹೆಚ್ಚಳವಾಗಿದೆ ನೋಡಿ. ಭಾರತ HDI ಸೂಚ್ಯಂಕದಲ್ಲಿ ಹೆಚ್ಚಳವನ್ನು ಕಾಣಿಸಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸುಧಾರಣೆಯನ್ನು ಕಂಡಿದೆ. ಅಷ್ಟೇ ಅಲ್ಲದೆ ಭಾರತದ ಜೀವಿತಾವಧಿ ನೋಡಿ, ಜೀವಿತಾವಧಿಯಲ್ಲಿ 67.2 ವರ್ಷದಿಂದ 67.7 ವರ್ಷದವರೆಗೆ ಹೆಚ್ಚಳವಾಗಿದೆ. ಅಂದರೆ ಭಾರತದ ಜೀವಿತಾವಧಿಯು ಕೂಡ ಹೆಚ್ಚಳವಾಗಿರ್ತಕ್ಕಂಥದ್ದು ಈ ವರದಿಯಲ್ಲಿ ತಿಳಿಸಿದೆ ನೋಡಿ. ಭಾರತದ ಜೀವಿತಾವಧಿಯು ಕೂಡ ಹೆಚ್ಚಳವಾಗಿದೆ ಎಂದು ತಿಳಿಸಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ವರದಿಯಲ್ಲಿ ಭಾರತದ ತಲವಾರು ಒಟ್ಟು ರಾಷ್ಟ್ರೀಯ ಆದಾಯ ನೋಡಿ, ನ್ಯಾಷನಲ್ ಇನ್ಕಮ್ ಏನಿದೆ ಇದು $6,542ನಿಂದ $6,951ಗೆ ಏರಿಕೆಯಾಗಿದೆ. ಸೊ ಎಲ್ಲ ಕಾರಣದಿಂದಲೂ ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಆಗಿರ್ಬೋದು, HDI ಆಗಿರ್ಬೋದು ಮತ್ತು ಜೀವಿತಾವಧಿಯು ಕೂಡ ಹೆಚ್ಚಳವನ್ನು ಕಾಣಿಸಿಕೊಂಡಿದೆ. ಇದರಲ್ಲಿ ಎಷ್ಟೆಷ್ಟು ಪ್ರಮಾಣ ಹೆಚ್ಚಳಗೊಂಡಿದೆ ಅಂತಕ್ಕಂಥದ್ದು ಕೂಡ ಕೇಳತಕ್ಕಂಥ ಚಾನ್ಸಸ್ ಇದೆ. ಆ ಕಾರಣಕ್ಕಾಗಿ ಎಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ HDIನ ಆಯಾಮಗಳು ಯಾವುವು ನೋಡಿ? HDIಯನ್ನು ಅಂದರೆ 3 ರೀತಿಯಲ್ಲಿ ಆಯಾಮಗಳನ್ನು ನಾವು ಕನ್ಸಿಡರ್ ಮಾಡಲಾಗುತ್ತದೆ. ಒಂದನೇದಾಗಿ ಆರೋಗ್ಯದ ಆಯಾಮ, ಆರೋಗ್ಯದ ಒಂದು ರಕ್ಷಣೆಯನ್ನು ಅಳೆಯಲಾಗುತ್ತದೆ ಅಲ್ಲಿ. ಇದನ್ನು ಜನನದ ಜೀವಿತಾವಧಿಯ ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತದೆ. ಎರಡನೇದಾಗಿ ಶಿಕ್ಷಣದ ಆಯಾಮ, ಇದನ್ನು ವಯಸ್ಕರಿಗೆ ಶಾಲಾ ಶಿಕ್ಷಣ ಮತ್ತು ಮಕ್ಕಳಿಗೆ ನಿರೀಕ್ಷಿತ ವರ್ಷಗಳ ಶಾಲಾ ಶಿಕ್ಷಣದಿಂದ ಅಳೆಯಲಾಗುತ್ತದೆ. ಒಂದನೇದಾಗಿ ಆರೋಗ್ಯದ ಆಯಾಮ, ಎರಡನೇದಾಗಿ ಶಿಕ್ಷಣದ ಆಯಾಮ, ಮೂರನೇದಾಗಿ ಜೀವನ ಮಟ್ಟದ ಆಯಾಮ ಅಂತ ಹೇಳ್ತೀವಿ. ಇದು ತಲವಾರು ಒಟ್ಟು ರಾಷ್ಟ್ರೀಯ ಆದಾಯದಿಂದ ನಿರ್ಣಯಿಸಲಾಗುತ್ತದೆ. ಸೊ ಈ ಮೂಲಕ HDIಗೆ ಈ 3 ರೀತಿಯ ಆಯಾಮಗಳನ್ನು ಕ್ರೋಢೀಕರಿಸಿ ವರದಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಓಕೆ, ಸೊ ನಾವೀಗ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯನ್ನು ಅಖಿಲ ಭಾರತ ಚೆಸ್ ಫೆಡರೇಷನ್ AICF ಇದರ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ? ಸರಿಯಾಗಿರತಕ್ಕಂಥ ಉತ್ತರ ನಿತಿನ್ ಸಾರಂಗ್. ನಿತಿನ್ ನಾರಂಗ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಡೀಟೇಲ್ಸನ್ನು ನೋಡಿ. ಅಖಿಲ ಭಾರತದ ಚೆಸ್ ಒಕ್ಕೂಟದ ಅಧ್ಯಕ್ಷರಾಗಿ ನಿತಿನ್ ನಾರಂಗ್ ಆಯ್ಕೆಯಾಗಿದ್ದಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹರಿಯಾಣ ಮೂಲದವರು ನೋಡಿ, ಯಾವ ರಾಜ್ಯದವರು ಅಂತ ಕೇಳ್ತಾರೆ. ಹರಿಯಾಣದ ನಿತಿನ್ ನಾರಂಗ್ ಅಖಿಲ ಭಾರತ ಚೆಸ್ ಫೆಡರೇಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ಸಂಹಿತೆಯ ಅನ್ವಯ ಹೊಸದಿಲ್ಲಿಯಲ್ಲಿ ರವಿವಾರ ನಡೆದ AICF ಸಾಮಾನ್ಯ ಸಭೆಯಲ್ಲಿ ನೂತನ ಪದಾಧಿಕಾರಿಯಾಗಿ ಸರ್ವಾನುಮತದಿಂದ 2024ರಿಂದ 2027ರವರೆಗೆ ಆಯ್ಕೆ ಮಾಡಲಾಗಿದೆ. ಸೊ ಈ ಹಿಂದೆ
ಅಖಿಲ ಭಾರತ ಚೆಸ್ ಫೆಡರೇಷನ್ನ ಅಧ್ಯಕ್ಷರಾಗಿದ್ದಂಥವರು ಸಂಜಯ್ ಕಪೂರ್ ಅಂತ ಹೇಳ್ತೀವಿ. ಇವರ ಬದಲಿಗೆ ಇದೀಗ ನಾರಂಗ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ. ಸರಿಯಾಗಿರತಕ್ಕಂಥ ಉತ್ತರ ಮಾರ್ಚ್ 15. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಡೀಟೇಲ್ಸನ್ನು ನೋಡಿ. ಮಾರ್ಚ್ 15 ನಾವು ಪ್ರತಿ ವರ್ಷ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೋಡಿ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಮಾರ್ಚ್ 15. ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ. ಗ್ರಾಹಕರ ಹಕ್ಕುಗಳನ್ನು ವಿವರಿಸಲು, ರಕ್ಷಿಸಲು, ಉತ್ತೇಜಿಸಲು ಈ ದಿನವು ಅತ್ಯುತ್ತಮ ಅವಕಾಶವಾಗಿದೆ. ಹಾಗಾದರೆ 2024ರ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ವಿಷಯ ಅಥವಾ ಥೀಮ್ ಏನು ಅಂತ ನಾವು ನೋಡೋದಾದರೆ, ನೋಡಿ, ಈ ವರ್ಷದ ಥೀಮ್ ಗ್ರಾಹಕರಿಗೆ ನ್ಯಾಯಯುತ ಮತ್ತು ಜವಾಬ್ದಾರಿಯುತ AI ಅಂತ ಕರಿತೀವಿ. ಅಂದರೆ ನೋಡಿ, ಫೇರ್ ಆ್ಯಂಡ್ ರೆಸ್ಪಾನ್ಸಿಬಲ್ AI ಫಾರ್ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ನ್ಯಾಯಯುತ ಮತ್ತು ಜವಾಬ್ದಾರಿಯುತ ಒಂದು ನಾಗರಿಕರನ್ನು ಸೃಷ್ಟಿ ಮಾಡತಕ್ಕಂಥದ್ದು ಈ ವರ್ಷದ ಪ್ರಮುಖ ಥೀಮ್ನ ವಿಷಯವಾಗಿದೆ. ಸೊ ಆ ಕಾರಣಕ್ಕಾಗಿ ಇದು ಕೂಡ ನೆನಪಿರಲಿ. ನೆಕ್ಸ್ಟು ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಇತಿಹಾಸವನ್ನು ಕುರಿತು ನಾವು ನೋಡೋದಾದರೆ, ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಮೂಲವನ್ನು ಮಾರ್ಚ್ 15, 1962ರಿಂದ ಗುರುತಿಸಲಾಗಿದೆ. 1962ರಿಂದ. ಏಕೆಂದರೆ ಅಂದು US ಕಾಂಗ್ರೆಸ್ನಲ್ಲಿ ಐತಿಹಾಸಿಕ ಭಾಷಣದಲ್ಲಿ ಮಾಜಿ US ಅಧ್ಯಕ್ಷ ಜಾನ್ ಎಫ್ ಕೆನಡಿ ಗ್ರಾಹಕರ ಹಕ್ಕುಗಳ ಸಮಸ್ಯೆಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಸ್ವೀಡನ್ ಚಿಂತಕರ ಚಾವಡಿ SIPRI ಅಂತ ಕರಿತೀವಿ. ನೋಡಿ, SIPRIನ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ವಿಶ್ವದ ಅಗ್ರ ಸಶಸ್ತ್ರ ಆಮದುದಾರ ದೇಶವಾಗಿದೆ? ನೋಡಿ, ಸಿಪ್ರಿ ಇತ್ತೀಚೆಗೆ ವರದಿಯನ್ನು ಬಿಡುಗಡೆ ಮಾಡಿದೆ. ಓಕೆ, SIPRI ಅಂತ ಕರಿತೀವಿ. ಸೊ ಇದು ಸ್ವೀಡನ್ ದೇಶದ ವಿಶ್ವದ ಪ್ರಮುಖ ಚಿಂತಕರ ಚಾವಡಿಯಾಗಿದೆ. ಈ ಸಿಪ್ರಿ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಭಾರತವು ವಿಶ್ವದ ಅಗ್ರ ಸಶಸ್ತ್ರ ಆಮದುದಾರ ದೇಶವಾಗಿದೆ. 2ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ, 3ನೇ ಸ್ಥಾನದಲ್ಲಿ ಕತರ್, 4ನೇ ಸ್ಥಾನದಲ್ಲಿ ಚೀನಾ ಇದೆ. ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸಶಸ್ತ್ರ ಆಮದಿನಲ್ಲಿ ಭಾರತಕ್ಕೆ ಮತ್ತೆ ಅಗ್ರಸ್ಥಾನ ಪಡೆದುಕೊಂಡಿದೆ. ಭಾರತವು ವಿಶ್ವದ ಅಗ್ರ ಸಶಸ್ತ್ರ ಆಮದುದಾರನಾಗಿದ್ದು ರಷ್ಯಾದಿಂದಲೇ ಹೆಚ್ಚು ತರಿಸಿಕೊಳ್ಳುತ್ತಿದೆ. ನೋಡಿ, ಭಾರತಕ್ಕೆ ಹೆಚ್ಚು ಯುದ್ಧೋಪಕರಣಗಳನ್ನು ರಫ್ತು ಮಾಡತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ ರಷ್ಯಾ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾಹಿತಿಯನ್ನು ಸ್ವೀಡನ್ ಮೂಲದ ಚಿಂತಕರ ಚಾವಡಿ ಸಿಪ್ರಿ ವರದಿಯಲ್ಲಿ ತಿಳಿಸಿದೆ. ಹಾಗೆಯೇ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಶಸ್ತ್ರಾಸ್ತ್ರ ರಫ್ತು ಮಾಡುವ ದೇಶಗಳಲ್ಲಿ ಅಮೆರಿಕ ಮತ್ತು ರಷ್ಯಾ ದೇಶಗಳು ಈಗಲೂ ಅಗ್ರಸ್ಥಾನ ಪಡೆದುಕೊಂಡಿವೆ. ಹಾಗಾದರೆ ಪಾಕಿಸ್ತಾನಕ್ಕೆ ಚೀನಾ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಲ್ಲಿ ಅಗ್ರಸ್ಥಾನದಲ್ಲಿದೆ. ಪಾಕಿಸ್ತಾನವು ತನ್ನ ಶಸ್ತ್ರಾಸ್ತ್ರ ಆಮದನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಂಡಿದೆ. ಅಂದರೆ 43% ತರಿಸಿಕೊಳ್ಳುತ್ತಿದೆ. 2019ರಿಂದ 23ರಲ್ಲಿ ಪಾಕಿಸ್ತಾನವು 5ನೇ ಅತಿದೊಡ್ಡ ಶಸ್ತ್ರಾಸ್ತ್ರ ಆಮದುದಾರನಾಗಿತ್ತು. ಚೀನಾ ಅದರ ಮುಖ್ಯ ಪೂರೈಕೆದಾರನಾಗಿದೆ. ಇಲ್ಲಿಂದಲೇ 82% ಶಸ್ತ್ರಾಸ್ತ್ರ ಹೋಗುತ್ತಿದೆ ಎಂಬುದು ವರದಿ. ಹಾಗಾದರೆ ಐರೋಪ್ಯ ದೇಶಗಳಿಗೆ ಅಮೆರಿಕ ಆಸರೆ. ನೋಡಿ, ಯುರೋಪ್ ದೇಶಗಳೇನಿದ್ದಾವೆ ಈ ಎಲ್ಲ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡತಕ್ಕಂಥ ಅತಿ ದೊಡ್ಡ ದೇಶ ಅಮೆರಿಕ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಐರೋಪ್ಯ ದೇಶಗಳಿಗೆ. 2019ರಿಂದ 23ರ ಅವಧಿಯಲ್ಲಿ ಐರೋಪ್ಯ ದೇಶಗಳು ಅಮೇರಿಕದಿಂದ ಹೆಚ್ಚು ಆಮದು ಮಾಡಿಕೊಂಡಿವೆ. ಅಂದರೆ ಈ ದೇಶಗಳ 55% ಆಮದನ್ನು ಅಮೇರಿಕವೇ ಪೂರೈಕೆ ಮಾಡಿದೆ. ಹಾಗಾದರೆ ಅಗ್ರ ಆಮದುದಾರ ರಾಷ್ಟ್ರಗಳು 2018ರಿಂದ 22ರ ಅವಧಿಯಲ್ಲಿ. ಸೊ ನೋಡಿ, ಭಾರತ ಇಲ್ಲಿ ಅಗ್ರಸ್ಥಾನದಲ್ಲಿದೆ. ಓಕೆ, 11% ತರಿಸಿಕೊಂಡಿದೆ. ರಷ್ಯಾ ಭಾರತಕ್ಕೆ
ಪೂರೈಕೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ನೆಕ್ಸ್ಟು ಸೌದಿ ಅರೇಬಿಯಾ, ಕತಾರ್, ಚೀನಾ ಈ 4 ದೇಶಗಳು ಅಗ್ರ ಸಶಸ್ತ್ರ ಆಮದುದಾರ ದೇಶಗಳು. ಮುಖ್ಯವಾಗಿ ಸೌದಿ ಅರೇಬಿಯಾ, ಕತಾರ್ ಕೂಡ ಅಮೇರಿಕದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಳ್ತಾ ಇದ್ದಾವೆ. ಚೀನಾ ಮಾತ್ರ ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಳ್ತಾ ಇದೆ. ತದನಂತರ ಆಸ್ಟ್ರೇಲಿಯಾ, ಈಜಿಪ್ಟ್, ಪಾಕಿಸ್ತಾನ, ಜಪಾನ್, ದಕ್ಷಿಣ ಕೊರಿಯಾ, UAE ದೇಶಗಳು ತದನಂತರದ ಸ್ಥಾನದಲ್ಲಿ ಪಡೆದುಕೊಂಡಿವೆ. ಸೊ ಈ ದೇಶಗಳು ಯಾವ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಇದ್ದಾವೆ ಅಂತಕ್ಕಂಥದ್ದು ಕೂಡ ಮುಂದೆ ಇರತಕ್ಕಂಥ ದೇಶಗಳಿದ್ದಾವೆ, ಗಮನಿಸಬಹುದು. ಓಕೆ, ಸೊ ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಜಾಗತಿಕ ರೇಟಿಂಗ್ ಏಜೆನ್ಸಿ ಫಿಚ್ನ ವರದಿಯ ಪ್ರಕಾರ 2024-25 ಹಣಕಾಸು ವರ್ಷದಲ್ಲಿ ಭಾರತದ ಬೆಳವಣಿಗೆಯ ದರ ಎಷ್ಟು? ಸರಿಯಾಗಿರತಕ್ಕಂಥ ಉತ್ತರ 7% ಇರಲಿದೆ ಅಂತಕ್ಕಂಥ ವರದಿಯನ್ನು ಬಿಡುಗಡೆ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋಣ. ನೋಡಿ, ಫಿಚ್ ರೇಟಿಂಗ್ಸ್ ತನ್ನ ವರದಿಯನ್ನು ಅಪ್ಗ್ರೇಡ್ಸ್ ಮಾಡಿದೆ. ಈ ಮೂಲಕ ಇಂಡಿಯಾಸ್ GDP ಗ್ರೌತ್ ಫಾರ್ಕಾಸ್ಟ್ ಟು 7% ಫಾರ್ 2024-25 ಫಿಸಿಕಲ್ ಇಯರ್. 7% ಇರಲಿದೆ ಎಂದು ವರದಿ ಮಾಡಿದೆ. ಆ ಕಾರಣಕ್ಕಾಗಿ ಇದನ್ನು ಕೂಡ ಗಮನಿಸಬಹುದು ಸ್ನೇಹಿತರೆ. ನೀವು 7% ಇರಲಿ ಅಂತ ಹೇಳಿದೆ. ಭಾರತವು ಇತ್ತೀಚೆಗೆ ತನ್ನ ಫೈನಾನ್ಷಿಯಲ್ ಇಯರ್ 2024 GDP ಬೆಳವಣಿಗೆಯನ್ನು 7.3%ರಿಂದ 7.6% ಆಗಲಿದೆ ಎಂದು ವರದಿ ಮಾಡಿದೆ. ನೋಡಿ, ಭಾರತ ಸರ್ಕಾರದ ವರದಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಫಿಚ್ನ ವರದಿಯ ಪ್ರಕಾರ 7% ಇರಲಿದೆ 2024-25 ಅಂತ ಹೇಳಿದೆ. ಭಾರತ ಸರ್ಕಾರವು 2024ರಲ್ಲಿ 7.6%ಕ್ಕೆ ಏರಿಕೆಯಾಗಲಿದೆ ಎಂದು ವರದಿ ಮಾಡಿದೆ. ಅಷ್ಟೇ ಅಲ್ಲದೆ ಈ ಫಿಚ್ ಏನಿದೆ ಜಾಗತಿಕ ಬೆಳವಣಿಗೆಯ ದರವನ್ನು 0.3% ಹೆಚ್ಚಳದೊಂದಿಗೆ 2.4ರಷ್ಟು ಭಾರತದ ವಿಶ್ವದ GDP ಬೆಳವಣಿಗೆ ಹೆಚ್ಚಳವಾಗಲಿದೆ ಎಂದು ವರದಿ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ನಾವು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಯಾವ ಕಂಪನಿಯು ಛತ್ತೀಸ್ಗಢದಲ್ಲಿ ಭಾರತದ ಅತಿದೊಡ್ಡ ಸೌರ ಮತ್ತು ಬ್ಯಾಟರಿ ಶಕ್ತಿ ಶೇಖರಣಾ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ನಿಯೋಜಿಸಿದೆ? ನೋಡಿ, ಭಾರತದ ಅತಿದೊಡ್ಡ, ಇದು ಇಂಪಾರ್ಟೆಂಟ್ ಆಗುತ್ತೆ. ಛತ್ತೀಸ್ಗಢದಲ್ಲಿ ಭಾರತದ ಅತಿದೊಡ್ಡ ಸೌರ ಮತ್ತು ಬ್ಯಾಟರಿ ಶಕ್ತಿ ಶೇಖರಣಾ ವ್ಯವಸ್ಥೆ ಅಂತ ಕರಿತೀವಿ. ನೋಡಿ, ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಆ್ಯಂಡ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮನ್ನು ಯಾವ ಒಂದು ಕಂಪನಿ ಸ್ಥಾಪನೆ ಮಾಡಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಟಾಟಾ ಪವರ್ ಸೋಲಾರ್ ಸಿಸ್ಟಮ್ಸ್ ಲಿಮಿಟೆಡ್. ಇದು ಭಾರತದ ಅತಿದೊಡ್ಡ ಸೋಲಾರ್ ಆ್ಯಂಡ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮನ್ನು ಸ್ಥಾಪನೆ ಮಾಡಿದೆ. ನೋಡಿ, ಟಾಟಾ ಈ ಕಂಪನಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಾವು. ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್ ಏನಿದೆ ಛತ್ತೀಸ್ಗಢದ ರಾಜನಂದಗಾಂವ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಛತ್ತೀಸ್ಗಢದ ರಾಜನಂದಗಾಂವ್ನಲ್ಲಿ ಭಾರತದ ಅತಿದೊಡ್ಡ ಸೌರ ಮತ್ತು ಬ್ಯಾಟರಿ ಶಕ್ತಿ ಶೇಖರಣಾ ವ್ಯವಸ್ಥೆ BESS ಯೋಜನೆಯನ್ನು ಯಶಸ್ವಿಯಾಗಿ ನಿಯೋಜಿಸಿದೆ. ಈ ಯೋಜನೆಯು 100 ಮೆಗಾವ್ಯಾಟ್ ಸೌರ ದ್ಯುತಿವಿದ್ಯುಜ್ಜನಕ ಯೋಜನೆ ಮತ್ತು 120 ಮೆಗಾವ್ಯಾಟ್ ಅವರ್ ಬ್ಯಾಟರಿ ಶಕ್ತಿ ಶೇಖರಣಾ ವ್ಯವಸ್ಥೆಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದು ಭಾರತದ ಅತಿದೊಡ್ಡ ಬೇಸ್ ಯೋಜನೆಯಾಗಿದೆ. ಯೋಜನೆಯು ವಾರ್ಷಿಕವಾಗಿ ಅಂದಾಜು 243.53 ಮಿಲಿಯನ್ ಯೂನಿಟ್ಗಳಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತದೆ. ತನ್ನ 25 ವರ್ಷಗಳಲ್ಲಿ 4.87 ಮಿಲಿಯನ್ ಟನ್ಗಳ ಇಂಗಾಲದ ಹೆಜ್ಜೆಗುರುತನ್ನು ಕಡಿಮೆ ಮಾಡುತ್ತದೆ ಎಂದು ವರದಿ ಮಾಡಿದೆ. ಅಷ್ಟೇ ಅಲ್ಲದೆ ಇದು ಭಾರತದ ನವೀಕರಿಸಬಹುದಾದ ಇಂಧನ ಗುರಿಗಳಿಗೆ ಗಣನೀಯವಾಗಿ ಕೊಡುಗೆ ನೀಡುತ್ತದೆ. ಭಾರತವು 2070ರ ವೇಳೆಗೆ ನಿವ್ವಳ ಶೂನ್ಯದ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹಾಕಿಕೊಂಡಿದೆ. ನೆಕ್ಸ್ಟ್ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಮಾರ್ಚ್ 2024ರಲ್ಲಿ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ, CBIನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ? ಸರಿಯಾಗಿರತಕ್ಕಂಥ ಉತ್ತರ ರಾಹುಲ್ ಸಿಂಗ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ರಾಹುಲ್ ಸಿಂಗ್. ನೋಡಿ,
ಸೀನಿಯರ್ ಬ್ಯೂರೋಕ್ರಾಟ್ ಆಗಿರತಕ್ಕಂಥ ರಾಹುಲ್ ಸಿಂಗ್ ಅಪಾಯಿಂಟೆಡ್ ನ್ಯೂ CBSE ಚೀಫ್. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಿ. ಕೇಂದ್ರ ಸರ್ಕಾರವು ಹಿರಿಯ IAS ಅಧಿಕಾರಿ ರಾಹುಲ್ ಸಿಂಗ್ ಅವರನ್ನು ಮಾರ್ಚ್ 13, 2024ರಂದು CBSEನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ನಿಧಿ ಚೀವರ್ ಅವರನ್ನು ಇತ್ತೀಚೆಗೆ ನೀತಿ ಆಯೋಗ್ನಲ್ಲಿ ಸಲಹೆಗಾರರನ್ನಾಗಿ ಮಾಡಿರುವುದರಿಂದ ನಿಧಿ ಚೀವರ್ ಅವರನ್ನು ರಾಹುಲ್ ಸಿಂಗ್ ಅವರು ಈ ಹುದ್ದೆಗೆ ಬದಲಾಯಿಸಿದ್ದಾರೆ. ನೋಡಿ, ಈ ಹಿಂದೆ CBSEನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ನಿಧಿ ಚಿಬರ್ ಅಂತ ಹೇಳ್ತೀವಿ. ಸೊ ಇವರು ಈಗ ನೀತಿ ಆಯೋಗ್ನ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ಹಾಗಾದರೆ ನಾವು ಇದರ ಪ್ರಮುಖ ಉದ್ದೇಶಗಳು ಮತ್ತು ಕೆಳಗಿನವುಗಳನ್ನು ಒಳಗೊಂಡಿದೆ. ಅಂದರೆ CBSE ಏನಿದರ ಉದ್ದೇಶ ನೋಡಿ. CBSE ಮುಖ್ಯವಾಗಿ ಕೇಂದ್ರೀಯ ವಿದ್ಯಾಲಯ, ಸರ್ಕಾರಿ ಶಾಲೆ, ಸ್ವಾತಂತ್ರ್ಯ ಶಾಲೆ, ಜವಾಹರ್ ನವೋದಯ ವಿದ್ಯಾಲಯ, ಸೆಂಟ್ರಲ್ ಟಿಬೆಟಿಯನ್ ಶಾಲೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿದೆ. CBSEಯ ಧ್ಯೇಯವಾಕ್ಯ ನೋಡಿ, ಎಕ್ಸಾಮಲ್ಲಿ ಕೇಳಿದ್ರು ಸ್ನೇಹಿತರೆ, CBSEಯ ಧ್ಯೇಯವಾಕ್ಯ ಅಸತೋಮ ಸದ್ಗಮಯ ಅಂತಕ್ಕಂಥದ್ದು. ಓ ಕರ್ತನೆ, ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸು ಎಂಬುದು ಇದರ ಪ್ರಮುಖ ಧ್ಯೇಯವಾಕ್ಯವಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಬಿಡುಗಡೆ ಮಾಡಿದ ಲಿಂಗ ಅಸಮಾನತೆ ಸೂಚ್ಯಂಕ 2022 ಜೆಂಡರ್ ಇಕ್ವಾಲಿಟಿ ಇಂಡೆಕ್ಸ್ 2022ರ ಪ್ರಕಾರ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. ಪ್ರತಿ ವರ್ಷ UNDP ಜೆಂಡರ್ ಇಕ್ವಾಲಿಟಿ ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತದೆ. ಸೊ ಈ ಇಂಡೆಕ್ಸ್ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಸರಿಯಾಗಿರತಕ್ಕಂಥ ಉತ್ತರ ಭಾರತ 108ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಣ ನೋಡಿ. ಇಂಡಿಯಾ ಜೆಮ್ಸ್ 14th ರ್ಯಾಂಕ್ಸ್ ಆನ್ ಜೆಂಡರ್ ಇಕ್ವಾಲಿಟಿ ಇಂಡೆಕ್ಸ್ 2022. ಸೊ ಈ ಒಂದು ಜೆಂಡರ್ ಇಕ್ವಾಲಿಟಿ ಇಂಡೆಕ್ಸನ್ನು UNDP ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತ ಒಟ್ಟು ಕಾರ್ಯಕ್ರಮದಲ್ಲಿ 14 ಕಾರ್ಯಕ್ರಮದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಹೆಚ್ಚಳವಾಗಿರ್ತಕ್ಕಂಥದ್ದು ಈ ಕೇಂದ್ರ ಸರ್ಕಾರ ವರದಿಯಲ್ಲಿ ಬಿಡುಗಡೆ ಮಾಡಿದೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋಣ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು 193 ದೇಶಗಳಲ್ಲಿ ಬಿಡುಗಡೆ ಮಾಡಿದ ಲಿಂಗ ಅಸಮಾನತೆ ಸೂಚ್ಯಂಕ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಕರಿತೀವಿ ನೋಡಿ. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ನ ಪ್ರಕಾರ ಭಾರತವು 0.437 ಅಂಕಗಳೊಂದಿಗೆ 108ನೇ ಸ್ಥಾನದಲ್ಲಿ ಇದೆ ನೋಡಿ. 108ನೇ ಸ್ಥಾನವನ್ನು ಪಡೆದುಕೊಂಡಿದೆ. UNDP ತನ್ನ ಮಾನವ ಅಭಿವೃದ್ಧಿ ವರದಿ 2023-24ರಲ್ಲಿ ಲಿಂಗ ಅಸಮಾನತೆ ಸೂಚ್ಯಂಕ 2022 ಮಾರ್ಚ್ 13, 2024ರಂದು ಬಿಡುಗಡೆ ಮಾಡಿದೆ. ಲಿಂಗ ಅಸಮಾನತೆ ಸೂಚ್ಯಂಕ 2021ರಲ್ಲಿ 0.490 ಅಂಕಗಳೊಂದಿಗೆ 191 ದೇಶಗಳಲ್ಲಿ ಭಾರತವು 122ನೇ ಸ್ಥಾನದಲ್ಲಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ ನೋಡಿ. 2022ರಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಭಾರತ 108ನೇ ಸ್ಥಾನದಲ್ಲಿದ್ದರೆ 2021ರಲ್ಲಿ 122ನೇ ಸ್ಥಾನದಲ್ಲಿತ್ತು. ಸೊ ಈ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. 2021ರಲ್ಲಿ 0.490 ಅಂಕಗಳಿದ್ದರೆ 2022ರ ಒಂದು ಇಂಡೆಕ್ಸ್ನಲ್ಲಿ 0.437 ಅಂಕಗಳಲ್ಲಿ ಇರತಕ್ಕಂಥದ್ದು. ಹಾಗಾದರೆ ಇನ್ನು ಮುಖ್ಯವಾಗಿ ಲಿಂಗ ಅಸಮಾನತೆಯ ಸೂಚ್ಯಂಕದ ಬಗ್ಗೆ ನಾವು ನೋಡೋಣ ನೋಡಿ. UNDP ಪ್ರಕಾರ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಏನಿದೆ 3 ಆಯಾಮಗಳನ್ನು ಬಳಸಿಕೊಂಡು ಲಿಂಗ ಅಸಮಾನತೆಯನ್ನು ಅಳೆಯುವ ಸೂಚ್ಯಂಕವಾಗಿದೆ. ಸೊ ಇದು ಕೂಡ 3 ಆಯಾಮಗಳನ್ನು ಬಳಸಿಕೊಳ್ಳುತ್ತದೆ. ಒಂದನೇದಾಗಿ ಸಂತಾನೋತ್ಪತ್ತಿ, ಆರೋಗ್ಯ, ಸಬಲೀಕರಣ, ಕಾರ್ಮಿಕ ಮಾರುಕಟ್ಟೆ. ಸೊ ಈ 3ಅನ್ನು ಬಳಸಿಕೊಂಡು ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. UNDP ಬಗ್ಗೆ ನೋಡೋಣ. UNDP ಎಂಬುದು ಇಂದಿನ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಮೂಲಕ ರಚಿಸಲಾಗಿದೆ. ಸೊ 2 ಕಾರ್ಯಕ್ರಮಗಳನ್ನು ಯಾವ್ಯಾವು ಹಾಗಾದರೆ, ಒಂದನೇದಾಗಿ
ಯುನೈಟೆಡ್ ನೇಷನ್ಸ್ ಎಕ್ಸ್ಪಾಂಡೆಡ್ ಪ್ರೋಗ್ರಾಮ್ ಆಫ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅಂತ ಹೇಳ್ತೀವಿ, 1949ರಲ್ಲಿ ಸ್ಥಾಪಿಸಲಾಯಿತು. ಇನ್ನು ವಿಶ್ವಸಂಸ್ಥೆಯ ವಿಶೇಷ ನಿಧಿ 1958ರಲ್ಲಿ ಸ್ಥಾಪಿಸಲಾಯಿತು. ಸೊ ಹೀಗೆ 2 ಹಿಂದಿನ ಕಾರ್ಯಗಳನ್ನು ರಚಿಸುವ ಉದ್ದೇಶದಿಂದಾಗಿ UNDPಯನ್ನು ರಚಿಸಲಾಗಿದೆ. ಒಂದನೇದಾಗಿ ನಾವು ನೋಡಿದ್ವಿ ಯುನೈಟೆಡ್ ನೇಷನ್ಸ್ ಎಕ್ಸ್ಪಾಂಡೆಡ್ ಪ್ರೋಗ್ರಾಮ್ ಆಫ್ ಟೆಕ್ನಿಕಲ್ ಅಸಿಸ್ಟೆನ್ಸ್. ಓಕೆ, ಇನ್ನೊಂದು ವಿಶ್ವಸಂಸ್ಥೆಯ ವಿಶೇಷ ನಿಧಿ. ಇದು ಕ್ರಮವಾಗಿ 1949, 1950ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಂದು ನಮಗೆ ತಿಳಿದಿರುವ UNDP 1966ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಅಧಿಕೃತವಾಗಿ ರಚಿಸಲ್ಪಟ್ಟಿದೆ. ಓಕೆ, ಸೊ ಇನ್ನು UNDP ಬಿಡುಗಡೆ ಮಾಡ್ತಕ್ಕಂಥ ಪ್ರಮುಖ ಸೂಚ್ಯಂಕಗಳು ಯಾವುವು ಹಾಗಾದರೆ? ಒಂದನೇದಾಗಿ HDI ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಂಕ. ಇದನ್ನು ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದೆ, ಇದನ್ನು ಕೂಡ ನಾವು ನೋಡಿದ್ವಿ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು UNDP. ಇನ್ನೊಂದು MPI ಅಂತ ಕರಿತೀವಿ, ಅಂದರೆ ಬಹು ಆಯಾಮಗಳ ಬಡತನ ಸೂಚ್ಯಂಕವನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಮೂರನೇದಾಗಿ IHDI ಅಂದರೆ ಅಸಮಾನತೆ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ಅಸಮಾನತೆ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಇನ್ನು ಈಗ GII ಅಂದರೆ ಲಿಂಗ ಅಸಮಾನತೆ ಸೂಚ್ಯಂಕವನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಅಷ್ಟೇ ಅದರ ಜೊತೆಗೆ GDI ಅಂತ ಕರಿತೀವಿ, ಲಿಂಗ ಅಭಿವೃದ್ಧಿ ಸೂಚ್ಯಂಕವನ್ನು ಕೂಡ UNDP ಬಿಡುಗಡೆ ಮಾಡುತ್ತದೆ. ಅದರ ಜೊತೆಗೆ PHDI ಅಂದರೆ ಗ್ರಹಗಳ ಒತ್ತಡ ಹೊಂದಾಣಿಕೆ ಸೂಚ್ಯಂಕ. ಅದರ ಜೊತೆಗೆ GSNI ಅಂದರೆ ಲಿಂಗ ಸಾಮಾಜಿಕ ನಿಯಮಗಳ ಸೂಚ್ಯಂಕ. ಈ ರೀತಿಯಾಗಿರತಕ್ಕಂಥ ಒಟ್ಟು 7 ರೀತಿಯ ಸೂಚ್ಯಂಕಗಳನ್ನು UNDP ಬಿಡುಗಡೆ ಮಾಡುತ್ತದೆ. ಸೊ ಈ ಮೂಲಕ ಇವೆಲ್ಲವೂ ಕೂಡ UNDPಯ ಪ್ರಮುಖ ಸೂಚ್ಯಂಕಗಳಾಗಿವೆ. ಇವನು ಕೂಡ ನೆನಪಿಟ್ಕೋಬೇಕು. ನೆಕ್ಸ್ಟ್ ನಾವು 9ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ DHLನ ಗ್ಲೋಬಲ್ ಕನೆಕ್ಟೆಡ್ನೆಸ್ ಇಂಡೆಕ್ಸ್ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಭಾರತ ಇಲ್ಲಿ 62ನೇ ಸ್ಥಾನದಲ್ಲಿದೆ. ಆಪ್ಷನ್ ನಂಬರ್ 2 ಸರಿಯಾಗಿರತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ವರದಿಯಲ್ಲಿ ಅಂದರೆ ಇತ್ತೀಚೆಗೆ ಬಿಡುಗಡೆಯಾಗಿರತಕ್ಕಂಥ ಗ್ಲೋಬಲ್ ಕನೆಕ್ಟೆಡ್ನೆಸ್ ರಿಪೋರ್ಟ್, ಈ ವರದಿಯಲ್ಲಿ ಭಾರತ 62ನೇ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲದೆ ಗ್ಲೋಬಲ್ ಟ್ರೇಡ್ ಬ್ರೀತ್ ರ್ಯಾಂಕಿಂಗ್ ಅಂತ ಕರಿತೀವಿ, ಗ್ಲೋಬಲ್ ಟ್ರೇಡ್ ಬ್ರೀತ್ ರ್ಯಾಂಕಿಂಗ್ನಲ್ಲಿ 9th ಪ್ಲೇಸ್ ಪಡೆದುಕೊಂಡಿದೆ. ಅಂದರೆ ಜಾಗತಿಕವಾಗಿ ವ್ಯಾಪಾರ ಸೂಚ್ಯಂಕದಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ. ಈ ಎಲ್ಲ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ನೋಡಿ, ಇತ್ತೀಚೆಗೆ ಬಿಡುಗಡೆಯಾಗಿದೆ ಗ್ಲೋಬಲ್ ಕನೆಕ್ಟೆಡ್ನೆಸ್ ವರದಿ. ಈ ವರದಿಯಲ್ಲಿ ಭಾರತ 2023ರಲ್ಲಿ 62ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಭಾರತ 2022ರಲ್ಲಿ 67ನೇ ಸ್ಥಾನದಲ್ಲಿತ್ತು. ಇನ್ನು DHL ಗ್ಲೋಬಲ್ ಕನೆಕ್ಟೆಡ್ನೆಸ್ ವರದಿಯನ್ನು 2011ರಿಂದ ವಾರ್ಷಿಕವಾಗಿ ಪ್ರಕಟಿಸಲಾಗ್ತಾ ಇದೆ. ವರದಿಯನ್ನು ಜರ್ಮನ್ ಲಾಜಿಸ್ಟಿಕ್ಸ್ ಕಂಪನಿಯಾಗಿರತಕ್ಕಂಥ DHLನಿಂದ ನಿಯೋಜಿಸಲಾಗಿದೆ. ಇನ್ನು ನ್ಯೂಯಾರ್ಕ್ ಯೂನಿವರ್ಸಿಟಿ ಸ್ಟರ್ನ್ ಸ್ಕೂಲ್ ಆಫ್ ಬಿಸ್ನೆಸ್ನಿಂದ ಇದನ್ನು ಸಿದ್ಧಪಡಿಸಲಾಗಿದೆ. ಈ ವರದಿಯಲ್ಲಿ ಸಿಂಗಾಪುರ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸಿಂಗಾಪುರವು ಜಾಗತಿಕವಾಗಿ ಹೆಚ್ಚು ಸಂಪರ್ಕ ಹೊಂದಿದ ದೇಶ ಎಂಬತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಂತರದ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ಇದೆ. ನೋಡಿ, ಭಾರತ ಇಲ್ಲಿ 62ನೇ ಸ್ಥಾನದಲ್ಲಿದೆ. ಸೊ ಈ ಒಂದು ವರದಿಯಲ್ಲಿ ಸಿಂಗಾಪುರ ಅಗ್ರಸ್ಥಾನ, ನಂತರದ 1 ಮತ್ತು 2 ಮತ್ತು 3ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ಇದೆ. ಅಷ್ಟೇ ಅಲ್ಲದೆ ಯುರೋಪ್ ಏನಿದೆ ನೋಡಿ, ಯುರೋಪ್ ಕಾಂಟಿನೆಂಟ್ ಏನಿದೆ ಹೆಚ್ಚು ಜಾಗತಿಕವಾಗಿ ಸಂಪರ್ಕ ಹೊಂದಿದ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ವರದಿ ಬಿಡುಗಡೆ ಮಾಡಿದೆ. ಯುರೋಪ್ ನಂತರದ ಸ್ಥಾನದಲ್ಲಿ ಹೆಚ್ಚು ಸಂಪರ್ಕ ಹೊಂದಿದ ಪ್ರದೇಶಗಳು ಉತ್ತರ ಅಮೆರಿಕ, ನಂತರ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ. ಸೊ ಈ ಒಂದು ವಲಯಗಳು ಅಥವಾ ಪ್ರದೇಶಗಳೇನಿದ್ದಾವೆ ಈ ಒಂದು ವರದಿಯಲ್ಲಿ ನಂತರದ ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ವಿಶ್ವದಾದ್ಯಂತ ಕಾರ್ಪೊರೇಟ್ ಜಾಗತೀಕರಣ ಹೆಚ್ಚುತ್ತಿದೆ ಎಂದು ವರದಿ ಮಾಡಿದೆ. ನೋಡಿ, ಕಾರ್ಪೊರೇಟ್ ಜಾಗತೀಕರಣ ಕೂಡ ಹೆಚ್ಚುತ್ತಿದೆ ಎಂದು. ಇನ್ನು ಭಾರತವು ತನ್ನ ವ್ಯಾಪಾರದ ವಿಸ್ತಾರದಲ್ಲಿ ವಿಶ್ವದಾದ್ಯಂತ ನೋಡಿ ಜಾಗತಿಕ ವ್ಯಾಪಾರದ ವಿಸ್ತಾರ ನಾನು ಹೇಳಿದೆ ಟ್ರೇಡ್ ಬ್ರೀಡ್ತ್ ಒಂದು ರ್ಯಾಂಕಿಂಗ್ನಲ್ಲಿ
ಭಾರತ 9ನೇ ಸ್ಥಾನದಲ್ಲಿದೆ. ಇಲ್ಲಿ ಚೀನಾ 1ನೇ ಸ್ಥಾನದಲ್ಲಿದ್ದರೆ ಅಮೇರಿಕಾ 2ನೇ ಸ್ಥಾನದಲ್ಲಿದೆ ನೋಡಿ. ಚೀನಾ, ಅಮೇರಿಕಾ ಕ್ರಮವಾಗಿ 1 ಮತ್ತು 2ನೇ ಸ್ಥಾನದಲ್ಲಿದ್ದರೆ ಜಾಗತಿಕ ವ್ಯಾಪಾರ ಒಂದು ಸೂಚ್ಯಂಕದಲ್ಲಿ ಭಾರತ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮಾರ್ಚ್ 2024ರಲ್ಲಿ ಪ್ಯಾಲೆಸ್ತೇನ್ನ ನೂತನ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಮೊಹಮ್ಮದ್ ಮುಸ್ತಫಾ. ಮೊಹಮ್ಮದ್ ಮುಸ್ತಫಾ ಈಗ ಪ್ಯಾಲೆಸ್ತೇನ್ನ ನೂತನ ಪ್ರಧಾನಮಂತ್ರಿಗಳು. ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತಿರುವ ಸಂಘರ್ಷದ ಮಧ್ಯೆ ಪ್ಯಾಲೆಸ್ತೇನ್ನ ಪ್ರಧಾನಮಂತ್ರಿ ಮೊಹಮ್ಮದ್ ಸ್ತೆಯಿರ್ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ಹೊಸದಾಗಿ ಮೊಹಮ್ಮದ್ ಅಬ್ಬಾಸ್ ಮುಸ್ತಫಾ ಅಂತ ಕರಿತೀವಿ. ಮೊಹಮ್ಮದ್ ಅಬ್ಬಾಸ್ ಮುಸ್ತಫಾ ಅವರನ್ನು ನೂತನ ಪ್ರಧಾನಿಯನ್ನಾಗಿ ನೇಮಕ ಮಾಡಲಾಗಿದೆ. ನೆಕ್ಸ್ಟ್ ನಾವು 11ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ಜನಾಂಗ ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕ ಸಹಾಯ ಮತ್ತು ಉದ್ಯೋಗಕ್ಕೆ ನೆರವಾಗಲು ಯಾವ ಹೆಸರಿನ ಪೋರ್ಟಲನ್ನು ಪ್ರಾರಂಭಿಸಿದೆ? ನೋಡಿ, ಗಮನಿಸಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜನಾಂಗ ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಪೋರ್ಟಲನ್ನು ಪ್ರಾರಂಭಿಸಿದೆ. ಆ ಪೋರ್ಟಲ್ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಅಂದರೆ ಆರ್ಥಿಕ ಸಹಾಯ ಮತ್ತು ಉದ್ಯೋಗಕ್ಕೆ ನೆರವಾಗ್ತಕ್ಕಂಥ ಒಂದು ಪೋರ್ಟಲ್ಲು. ಸೊ ಅದಕ್ಕೆ ಸೂರಜ್ ಪೋರ್ಟಲ್ ಅಂತ ಕರಿತೀವಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. PM ಸೂರಜ್ ಪೋರ್ಟಲ್. ನೀವಿಲ್ಲಿ ಗಮನಿಸಬಹುದು, SC STಗೆ ನೆರವಾಗುವ ಸೂರಜ್ ಪೋರ್ಟಲನ್ನು ಲೋಕಾರ್ಪಣೆ ಮಾಡಲಾಗಿದೆ. ಸೊ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜನಾಂಗ ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕ ಸಹಾಯ ಮತ್ತು ಉದ್ಯೋಗಕ್ಕಾಗಿ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪೋರ್ಟಲ್ನ ಅಥವಾ PM ಸೂರಜ್ ಪೋರ್ಟಲ್ನ ಉದ್ದೇಶವೇನು ಅಂತ ಕೇಳಿದ್ರೆ SC ST ಮತ್ತು ಹಿಂದುಳಿದ ವರ್ಗ ಮತ್ತು ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕ ಸಹಾಯ ಮತ್ತು ಉದ್ಯೋಗಕ್ಕೆ ನೆರವಾಗ್ತಕ್ಕಂಥ ಯೋಜನೆಯಾಗಿದೆ. ಓಕೆ, ಸೊ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳೇ ಸರ್ಕಾರದ ಅತಿದೊಡ್ಡ ಫಲಾನುಭವಿಗಳು ಎಂದು ತಿಳಿಸಿದ್ದಾರೆ. ನೆಕ್ಸ್ಟ್ ನಾವು 12ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024ನ ಸಾಲಿನ ಪ್ರತಿಷ್ಠಿತ CK ನಾಯ್ಡು ಅಂಡರ್ 23 ರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಯಲ್ಲಿ ಕೆಳಗಿನ ಯಾವ ರಾಜ್ಯವು ಚೊಚ್ಚಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ಸರಿಯಾಗಿರತಕ್ಕಂಥ ಉತ್ತರ ಕರ್ನಾಟಕ. ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಕರ್ನಾಟಕ ನೋಡಿ, ಲೆಫ್ಟ್ ಮೇಡೆಡ್ CK ನಾಯ್ಡು ಟ್ರೋಫಿ. ಸೊ CK ನಾಯ್ಡು ಟ್ರೋಫಿಯನ್ನು ಕರ್ನಾಟಕ ಲಿಫ್ಟ್ ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. CK ನಾಯ್ಡು ಅಂಡರ್ 23 ರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಯಲ್ಲಿ ಕರ್ನಾಟಕ ಚೊಚ್ಚಲ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 2007ರ ಚೊಚ್ಚಲ ಆವೃತ್ತಿಯಿಂದಲೂ ಪ್ರಶಸ್ತಿ ಗೆಲ್ಲಲು ಕಾಯುತ್ತಿರುವ ರಾಜ್ಯ ತಂಡ ಈ ಬಾರಿ ತವರಿನ ಅಂಗಳದಲ್ಲೇ ಟ್ರೋಫಿಯ ಬರ ನೀಗಿಸಿತು. ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ಮುಕ್ತಾಯಗೊಂಡ ಪಂದ್ಯದಲ್ಲಿ ರಾಜ್ಯ ತಂಡ ಉತ್ತರ ಪ್ರದೇಶದ ವಿರುದ್ಧ ಮೊದಲ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಗೆಲುವು ಸಾಧಿಸಿದೆ. ನೋಡಿ, ರನ್ನರ್ ಅಪ್ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಇಲ್ಲಿ ಫೈನಲ್ಗೇರಿದ್ವು. ಸೊ CK ನಾಯ್ಡು ಅಂಡರ್ 23 ರಾಷ್ಟ್ರೀಯ ಕ್ರಿಕೆಟ್ ಟೂರ್ನಿಯಲ್ಲಿ ಉತ್ತರ ಪ್ರದೇಶವನ್ನು ಮಣಿಸಿ ಕರ್ನಾಟಕ ಚಾಂಪಿಯನ್ ಆಗಿದೆ. 2014ರಿಂದ 17ರ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಎನಿಸಿಕೊಳ್ಳುವ ಉತ್ತರ ಪ್ರದೇಶ ಕನಸು ಭಗ್ನಗೊಂಡಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ 2 ತಿಂಗಳಲ್ಲಿ 2 ರಾಷ್ಟ್ರೀಯ ಟೂರ್ನಿಗಳಲ್ಲಿ ಕರ್ನಾಟಕ ಚಾಂಪಿಯನ್ ಆಗಿದೆ. ಒಂದನೇದಾಗಿ ಇತ್ತೀಚೆಗೆ ಕೋಚ್ ಬೆಹಾರ್ ಅಂಡರ್ 19 ಟೂರ್ನಿ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಕೋಚ್ ಬೆಹಾರ್ ಅಂಡರ್ 19 ಟೂರ್ನಿಯಲ್ಲಿ ಕರ್ನಾಟಕ ಪ್ರಶಸ್ತಿ ಗೆದ್ದಿತ್ತು. ಇವೆರಡೂ ರಾಜ್ಯ ತಂಡಗಳಿಗೆ ಚೊಚ್ಚಲ ಪ್ರಶಸ್ತಿ ಎನಿಸಿಕೊಂಡಿವೆ. ಇತ್ತೀಚೆಗೆ CK ನಾಯ್ಡು ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ರವಿಶಾಸ್ತ್ರಿ ಮತ್ತು ಫಾರೂಕ್ ಇಂಜಿನಿಯರ್ ಅವರಿಗೆ ನೀಡಿದ್ದಾರೆ. ಸೊ ಇದು ಕರೆಂಟ್ ಅಫೇರ್ಸ್ ಆಗಿದೆ. ಉಳಿದಂತೆ ಪ್ರತಿ ದಿನದ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.